ನಾನು ಆನಂದ್ ಗುರುಮೂರ್ತಿ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಆನಂದ್ ಗುರುಮೂರ್ತಿ ಅವರೇ, ನೀವು ಹೋದ್ರಿ ಮಾನ್ಯ ಪೂಜ್ಯ ಗುರುಗಳನ್ನ ಭೇಟಿ ಮಾಡೋದಕ್ಕೆ, ಆದರೆ ಯಾಕೋ ಕಾಂಗ್ರೆಸ್ನವ್ರಿಗೆ ಅದು ಇಷ್ಟ ಆಗಲಿಲ್ಲ, ಯಾಕೆ? ನೋಡಿ, ಗುರು ಹಿರಿಯರನ್ನ ಭೇಟಿ ಮಾಡೋದು ನಮ್ಮ ಸಂಸ್ಕಾರ, ನಮ್ಮ ಪಾರ್ಟಿದು. ನಾವೆಲ್ಲ ಕಡೆ ಹೋಗ್ತೀವಿ, ಎಲ್ಲ ಜಾತಿ ಎಲ್ಲ ಪಂಗಡದವರು ಎಲ್ಲರನ್ನೂ ಭೇಟಿ ಮಾಡ್ತೀವಿ ನಾವು. ಅದು ನಮ್ಮ ಸಂಸ್ಕೃತಿ. ಬರೀ ಎಲೆಕ್ಷನ್ ಟೈಮು ಅಂತಲ್ಲ, ಬೇರೆ ಟೈಮಲ್ಲೂ ಎಲ್ಲ ಕಡೆ ಹೋಗ್ತೀವಿ. ನಮ್ಮ ಪ್ರಧಾನಮಂತ್ರಿಗಳಂತೂ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ತಾರೆ, ಪ್ರತಿಯೊಂದು ನದಿಲಿ ಹೋಗಿ ಪೂಜೆ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಇದು ಆ ಸಂಸ್ಕೃತಿನ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವ್ರು ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅದೇನೋ ಕೆಂಪಿರುವೆ ಹತ್ತದಂಗೆ ಆಡ್ತಾ ಇದ್ದಾರೆ ಇತ್ತೀಚೆಗೆ. ಪ್ರತಿಯೊಂದು ಮಾತುಗೂ ಒಂದು ರೀತಿ ಏನೋ ಒಂದು ಕೆಟ್ಟದಾಗಿ ಒಂದು ಜವಾಬು ಕೊಡೋದು. ಇವರ ಅಲಯನ್ಸ್ ಪಾರ್ಟ್ನರ್ಸು ಅಲ್ಲಿ ಚೆನ್ನೈಯಲ್ಲೆಲ್ಲ ಕೂತಿದ್ದಾರಲ್ಲ, ಅವರಂತೂ ಸನಾತನ ಧರ್ಮದ ಬಗ್ಗೆನೂ ಕೆಟ್ಟದಂಗೆ ಮಾತಾಡೋದು. ಈ ರೀತಿ ಇವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇದನ್ನು ಜನ ನೋಡ್ತಾ ಇದ್ದಾರೆ. ನಾವು ಇಷ್ಟೇ ಮಾಡಿರೋದು. ನಾವು 10 ವರ್ಷದಿಂದ ಹರ್ಗರ್ ಜಲ್ ಅಂದರೆ ಪ್ರತಿಯೊಂದು ಮನೆಗೂ ನೀರು ತಲುಪ್ತಾ, ಎಲೆಕ್ಟ್ರಿಸಿಟಿ ತಲುಪ್ತಾ, ಟ್ರೈನ್ಗಳು ಚೆನ್ನಾಗಿ ಮಾಡಿದ್ವಾ, ಮಹಿಳೆಯರಿಗೆ ಶೌಚಾಲಯಗಳು ಇದಾವ, ನಮ್ಮ ಈ ಥರದ್ದು ನೋಡಿಕೊಂಡು ಒಂದು ನಿಮಿಷ ಸರ್ ಬರ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ. ಜಸ್ಟ್ ಹೇಳ್ಬಿಡ್ತೀನಿ. ಈ ರೀತಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿ 10 ವರ್ಷದಿಂದ ಮಾಡಿ ಪ್ರತಿಯೊಂದು ಮನೆಗೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿಲ್ಲ ಅಂತ ಒಂದೇ ನಿಮಿಷ ಬಂದೇ ಬರ್ತೀನಿ. ಅದಕ್ಕೆ ಈ ತರ ಅಲ್ಲ, ಲೋಕಸಭೆ ಚುನಾವಣೆ ನೀವು ಇದನ್ನ ತಡೀತಾ ಅಂತ ಯಾಕಂದ್ರೆ ನಾನು ಹೇಳ್ತಿರೋ ಮಾತು ನಿಮ್ಗೆ ಭಾರಿ ಚುಚ್ಚತ್ತೆ. ಆಯ್ತಾ? ನಾವು ಯಾಕೆಂದ್ರೆ 10 ವರ್ಷ ಡೆವಲಪ್ಮೆಂಟ್ ಮಾಡಿ ನಾವು ಮತ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಲ್ಲ, ಸಂಬಂಧ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ತಲುಪಿದೆ ಡೆವಲಪ್ಮೆಂಟ್ ಅನ್ನೋದು ಭಾರತೀಯ ಜನತಾ ಪಾರ್ಟಿದು. ಸೊ ಅದಕ್ಕೆ ನಾನು ಈ ಡಿಬೇಟ್ ಅಲ್ಲಿ ನಾನು ಯಾಕೆ ಸೈಲೆಂಟ್ ಆಗಿ ಕೂತಿದ್ದೀನಿ, ಈ ಮಾತು ಹೇಳಕ್ಕೇನೆ. ಜನರಿಗೆ ಬೇಕಾಗಿರೋದನ್ನ ತಲುಪಿಸಿದೀವಿ, ಎಲ್ಲ ಜಾತಿ ಮತ ಎಲ್ಲರಿಗೂ ತಲುಪಿಸಿದೀವಿ ನಾವು ಬಿಜೆಪಿನವರು. ಅದಕ್ಕೆ ಜನ ಇವತ್ತು ನಮಗೆ ಓಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ, ಅದಕ್ಕೆ ನೀವು ಕೆಂಪಿರುವೆ ಬಿಟ್ಕೊಂಡಂಗೆ ಆಡ್ತಾ ಇದ್ದೀರಾ ಕಾಂಗ್ರೆಸ್ನವರು. ಇದ್ರ ನೆಕ್ಸ್ಟ್ ನೀವು ಹೇಳ್ತಾ ಇದ್ದೀರಾ ಕೊಡಕ್ಕಾಗೋದು 28 ಟಿಕೆಟ್ ಸ್ವಾಮಿ, 28 ಲೋಕಸಭಾ ಸ್ಥಾನ ಇರೋದು ಕರ್ನಾಟಕದಲ್ಲಿ. ಅದರಲ್ಲಿ ಯಾರ್ಯಾರಿಗೆ ನಾವು ಕೊಡೋಕ್ಕಾಯ್ತೋ ಕೊಟ್ಟಿದ್ದೀವಿ. 28 ಜನಕ್ಕೆ ಕೊಡೋಕ್ಕಾಗ, ನಾವು 30 ಜನಕ್ಕೆ 40 ಜನಕ್ಕೆ ಕೊಡೋಕ್ಕಾಗಲ್ಲ, ನೀವು 28 ಕೊಡೋಕ್ಕಾಗೋದು. ಅದನ್ನ ನೋಡ್ಕೊಂಡು ಕೊಟ್ಟಿದ್ದೀವಿ. ಸದಾನಂದ ಗೌಡರು ಜಾಗದಲ್ಲಿ ಯಾರಿದ್ದಾರೆ? ಶೋಭಕ್ಕ ಇದ್ದಾರೆ, ಅವರು ಕೂಡ ಅದೇ ಇದು ಬರ್ತಾರೆ, ಸಮುದಾಯಕ್ಕೆ ಬರ್ತಾರೆ. ಆಮೇಲೆ ಇವಾಗ ಬ್ಯಾಂಗ್ಳೂರ್ ಸೌತ್ ಮಂಜುನಾಥ್ ಸರ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇನ್ನು ಕ್ಯಾಂಡಿಡೇಟ್ ಇದಾರೆ ನಮ್ಮ ಇದರಲ್ಲಿ. ಅವರು ಅಂತ ಕ್ಯಾಂಡಿಡೇಟ್ ನಾನು ಹೇಳ್ತಾ ಇದೀನಿ. ನಮ್ಮ ಬಿಜೆಪಿ ಸೌತ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅಲ್ಲ, ಇದು ಗ್ರಾಮಾಂತರ ಬೆಂಗಳೂರು ರೂರಲ್ ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಇದಾರೆ, ಅವರಂತ ಕ್ಯಾಂಡಿಡೇಟ್ ಇದಾರ. ಸೊ ಈ ರೀತಿ ನೋಡಿ, ಅದೇ ನಿಮ್ದು ಏನ್ ಗೊತ್ತಾ, ಸುಮ್ನೆ ಮೊಸರಲ್ಲಿ ಕಲ್ಲು ಅಂತಾರಲ್ಲ, ಆ ತರ ನೀವು ಬರೀ ಕಲ್ಲು ಹುಡುಕ್ಬೇಡಿ. ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಗೊಡ್ರೆ ಇಲ್ಲಿ ಇರೋದು ಇಷ್ಟೇ, 28 ಸೀಟಲ್ಲಿ 28 ಜನಕ್ಕೆ ಕೊಡಬೇಕು. ಹಂಗಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾಕೆ ಸಿಎಂ ಮಾಡ್ಲಿಲ್ಲ? ಕೇಳಿದಿರೇನ್ರಿ? ನೀವು ಇಷ್ಟೊಂದು ಎಲ್ಲ ಮಾತಾಡ್ತಿರಲ್ಲ, ಒಂದೇ ಒಂದ್ಸಲಿ ನೀವು ಡಿ.ಕೆ. ಶಿವಕುಮಾರ್ ಅವರು ಓಡಾಡಿ ಅಲ್ಲ ರೀ, ಆ ಹದ್ದು ಹೊಡೆದಾಗ ಪ್ರಾಣ ರಾಜ್ಯಾಧ್ಯಕ್ಷ ಅಲ್ಲ, ಇಷ್ಟೆಲ್ಲ ಮಾಡಿದ್ರು ಡಿ.ಕೆ. ಶಿವಕುಮಾರ್ಗೆ ಏನ್ ಮಾಡಿದ್ರಿ ನಿಮ್ ಪಾರ್ಟಿನಲ್ಲಿ? ಹಂಗಲ್ಲ ಬ್ರದರ್, ಆಗ್ಲಿಪ್ಪ, ಏನ್ ಮಾಡಿದ್ರಿ? ಬರೋ ಕಡೆ ಹಿಮಾಚಲ್ ಪ್ರದೇಶ ಏನ್ ಮಾಡಿದೀರಾ? ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ್ ಮಾಡಿದಿರ ತೋರಿಸ್ಬಿಡಿ. ಹೇಳ್ಕೊಂಡು ಸಿಎಂ ಯಾಕೆ ಮಾಡ್ಲಿಲ್ಲ ಹೇಳಿ. ಎಲ್ಲಾ ರೀತಿ ತಪ್ಪಿಸ್ಬಿಟ್ಟು ಇನ್ನೊಬ್ಬರ ಕಡೆ ಬೆರಳು ತೋರ್ಸಕ್ ಮುಂಚೆ ರಾಜ್ಯಾಧ್ಯಕ್ಷ ಆರ್ಗ್ಯುಮೆಂಟ್ ಲಾಜಿಕಲ್ ಇದೆಯಾ ನೋಡಿ. ನ್ಯಾಷನಲ್ ಲೆವೆಲ್ ಅಲ್ಲಿ ಪೋಸ್ಟಿಂಗ್ ಅಲ್ಲಿ ನಿಮ್ಮ ಆರ್ಗ್ಯುಮೆಂಟ್ ಲಾಜಿಕಲ್ ಇಲ್ಲ. ಓಕೆ, ಲಾಜಿಕಲ್ ಇಲ್ಲ ನಿಮ್ಮ ಮಹೇಂದ್ರ ಸರ್, ಇಲ್ಲಿ ಒಂದು ಬಹಳ ಪ್ರಮುಖವಾದಂಥ ವಿಷಯ ಏನು ಅಂತಂದ್ರೆ, ಸಿ.ಕೆ. ಮಂಜುನಾಥ್ ಅವರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಒಂದು ನಾವೆಲ್ಟಿ ಫ್ಯಾಕ್ಟರ್ ಆಗಿ ಬಿಜೆಪಿ ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಬಿಟ್ರು. ಅಲ್ಲಿ ಏನಾಗಿತ್ತು, JDSಗೆ ವೋಟ್ಗಳು ಬೀಳ್ತಾ ಇರಲಿಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಿಜೆಪಿಗೂ ಅಷ್ಟೊಂದೇನು ವೋಟ್ಗಳು ಬೀಳ್ತಾ ಇರಲಿಲ್ಲ. ಸೊ 2 ನಾವೆಲ್ಟಿ ಫ್ಯಾಕ್ಟ್ರಿ ಬೇಕಾಗಿತ್ತು. ಒಂದು ಬಿಜೆಪಿಗೆ ಕ್ಯಾಂಡಿಡೇಟ್ ಸಿಕ್ದಂಗಾಯ್ತು, JDSಗೆ ನಮ್ಮ ಕುಟುಂಬದವರೊಬ್ಬರು MP ಆಗಬಹುದು ಬೆಂಗಳೂರು ಗ್ರಾಮಾಂತರದಿಂದ ಅನ್ನುವ ಭರವಸೆ, ವಿಶ್ವಾಸ, ನಂಬಿಕೆ ಮೂಡಿದಂಗಾಯ್ತು. ಈ ಫ್ಯಾಕ್ಟರ್ ಏನಾದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆಯಾ? ಇದರಿಂದ ಬಿಜೆಪಿಯ ಹಲವು ನಡೆಗಳ ಬಗ್ಗೆ, ಹಲವು ಮೂವ್ಸ್ಗಳ ಬಗ್ಗೆ ಕಾಂಗ್ರೆಸ್ಸು ತಕರಾರು ಮತ್ತು ಚಕಾರ ಎತ್ತಾ ಇದೆಯಾ? ಮಹೇಂದ್ರ ಸರ್ ಏನಂತೀರಿ ತಾವು ಇದ್ರ ಬಗ್ಗೆ?
ಹೌದು, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ಸಾಮಾನ್ಯವಾಗಿ ಮೊದಲಿಂದನೂ ನಾವು ನೋಡ್ತಾ ಇದೀವಲ್ಲ, ಚುಂಚನಗಿರಿ ಮಠದ ವಿಷಯ ಬಂದಾಗೆಲ್ಲ ಈ ರಾಜಕೀಯದ ಮಾತುಗಳು ಜಾಸ್ತಿ ಆಗ್ತವೆ. ಸ್ವಾಮೀಜಿ ಒಂದು ಧಾರ್ಮಿಕ ಕೇಂದ್ರ ಅಂದಾಗ ಬಂದವರಿಗೆಲ್ಲ ಆಶೀರ್ವಾದ ಮಾಡೋದು ಸಹಜವಾದ ಪ್ರಕ್ರಿಯೆ, ಅದು ಎಲ್ಲಾ ಮಠಗಳು ಮಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಚುಂಚನಗಿರಿ ಮಠನೂ ಕೂಡ ಆ ತರದ್ದೇ ಒಂದು ಮಾಡಿದೆ. ಇವರೇನೋ ಎದುರಾಳಿ ಶಕ್ತಿಯುತವಾಗಿ ಸಿಕ್ತ ಅನ್ನೋ ಕಾರಣಕ್ಕಾಗಿಯೋ ಅಥವಾ ಏನೋ DK ಶಿವಕುಮಾರ್ ಅವರು ಮಠದ ವಿಚಾರದಲ್ಲಿ ರಾಜಕಾರಣದ ಮಾತುಗಳನ್ನ ಆಡಬಾರ್ದಾಗಿತ್ತು. ನಟರಾಜ್ ಗೌಡರು ಹೇಳ್ತಾ ಇದ್ರು ಒಕ್ಕಲಿಗರಿಗೆ ಟಿಕೆಟ್ ಕೊಡೋದ್ರಲ್ಲಿ ವಂಚನೆ ಮಾಡಿದ್ದಾರೆ ಮೈತ್ರಿ ಅವರು ಅಂತ. ಈ ಹಿಂದಿನ ವಿಚಾರಗಳನ್ನು ತಗೊಂಡ್ರೆ ಕಳೆದ ಬಾರಿ ಮುದ್ದುಹನುಮೇಗೌಡರಿಗೆ ಟಿಕೆಟ್ ಮಿಸ್ ಮಾಡಿ ತಪ್ಪಿಸಿದ್ರಿ ಮೈತ್ರಿ ಕಾರಣಕ್ಕಾಗಿ. ದೇವೇಗೌಡರಿಗೆ ಮೈಸೂರು ಕೊಡಬಹುದಾಗಿತ್ತು, ಅದರ ಬದಲಿಗೆ ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ವಿಜಯಶಂಕರ್ ಅವರನ್ನ ತಂದು ಅಲ್ಲಿ ಟಿಕೆಟ್ ಕೊಟ್ಟರು. ಇದನ್ನೆಲ್ಲ ನೋಡಿದಾಗ ಎಲ್ಲಾ ನೀವು ಕಾಂಗ್ರೆಸ್ನವರು, ಬಿಜೆಪಿಯವರು, JDSನವರು ಅವಕಾಶ ರಾಜಕಾರಣ ಮಾಡ್ಕೊಂಡೇ ಬಂದಿರ್ತೀರಿ. ರಾಜಕಾರಣ ಶಕ್ತಿ ರಾಜಕಾರಣ ಅಂದ್ರೆ ಅವಕಾಶ ರಾಜಕಾರಣವೇ ಹೌದು. ಆದ್ರೆ ಧಾರ್ಮಿಕ ಕೇಂದ್ರಗಳನ್ನ, ಯಾವುದೇ ಧಾರ್ಮಿಕ ಕೇಂದ್ರಗಳನ್ನ ರಾಜಕಾರಣಕ್ಕೆ ಬಳಸಬೇಡಿ. ನಿಮ್ಗೇನೋ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ರಾಜಕಾರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಒಂದೇ ಕಾರಣನ ಇಟ್ಕೊಂಡು ಆ ರಾಜಕೀಯ ಬದಲೇ ಇವರು ಹೇಳಿದಾಗೆ ಶ್ರದ್ಧಾ ಕೇಂದ್ರಗಳನ್ನ ರಾಜಕೀಯ ಅಪವಿತ್ರಗೊಳಿಸುವ ಕೆಲಸ ಆಗೋದು ಬೇಡ. ನೀವು ಹೋಗಿ ಅಲ್ಲಿ ಆಶೀರ್ವಾದ ತಗೊಳ್ಳಿ. ಸ್ವಾಮೀಜಿ ಏನು ನಿಮ್ಗೆ ಗೆಲ್ಲಿ ಅಂತ ಹೇಳಿರಲ್ಲ, ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಕರೆ ಕೊಡಲ್ಲ. ಅವರು ಇಂಥವರೆಲ್ಲ ಗೆಲ್ಲಬೇಕು ಅಂತ ಹೇಳಿ ಏನು ಕರೆ ಕೊಡಲ್ಲ, ಅಥವಾ ಕರೆ ಕೊಟ್ಟ ತಕ್ಷಣ ರಾಜಕೀಯ ಪಲ್ಲಟ ಆಗುತ್ತೆ ಅಂತ ಯಾರನ್ನ ಭಾವಿಸಬೇಕಾಗಿಲ್ಲ. ಎಲ್ಲಾ ಶ್ರದ್ಧಾ ಕೇಂದ್ರಗಳಿಗೆ, ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ರಾಜಕಾರಣದ ಎಲ್ಲಾ ಪಕ್ಷಗಳ ಮುಖಂಡರು ಹೋಗೋ ತರ ಇಲ್ಲೂ ಹೋಗಿದ್ದಾರೆ. ಆದ್ರೆ ಒಕ್ಕಲಿಗರು ಅನ್ನೋ ಕಾರಣಕ್ಕಾಗಿ, ಚುಂಚನಗಿರಿ ಮಠ ಅನ್ನೋ ಕಾರಣಕ್ಕಾಗಿ ಅದು ಸ್ವಲ್ಪ ರಂಗೇರಿದೆ. ಅದನ್ನ ರಾಜಕಾರಣಕ್ಕೆ ತಿರುಗಿಸಿಕೊಳ್ಳುವ ಪ್ರಯತ್ನ ನಡೆದಿದೆ ಅಷ್ಟೇ. ನಿಮಗೆ ಕೇದಂಬಾಡಿ ರಾಮೇಗೌಡರು ಗೊತ್ತಾ? ನಟರಾಜ್ ಗೌಡ್ರೆ? ಹೌದು, ಸುಳ್ಯ ದಂಗೆಗೆ ಸ್ವತಂತ್ರ ಹೋರಾಟಗಾರಕ್ಕೆ ಅವ್ರನ್ನ ನೇಣಾಕಿದ್ರು. ಅವ್ರನ್ನ ಬ್ರಿಟಿಷರು ಒಕ್ಕಲಿಗರ ಅತ್ಯಂತ ಅಮೋಘವಾದಂತ ಸ್ವಾತಂತ್ರ್ಯ ಹೋರಾಟಗಾರರು. ಹೌದು, ಸಿಂಗಾಪುರ ಜೈಲ್ಗೆ ಹಾಕಿದ್ರು ಅವ್ರನ್ನ. ಇಲ್ಲಿ ಹಾಕಿದ್ರೆ ದಂಗೆ ಹೇಳ್ತಾರೆ ಅನ್ನೋ ಅಲ್ಲಿ ಕರ್ಕೊಂಡು ಹೋಗಿ ಹಾಕ್ತಾರೆ. ಭೈರವಿ ಕೆಂಪೇಗೌಡರು ಗೊತ್ತಾ? ಗೊತ್ತು. ಹಾಡು ಚನ್ನಪಟ್ಟಣದವರು ಅವರು. ಭೈರವಿ ಕೆಂಪೇಗೌಡರು ಗೊತ್ತು. ಅವರಿಗೆ ಅವರ ಹಾಡಿಗೆ, ಅವರ ಶಾಸ್ತ್ರೀಯ ಸಂಗೀತಕ್ಕೆ ಸ್ವಾಮಿ ವಿವೇಕಾನಂದರೇ ತಲೆದೂಗಿ ಮಾರು. ಚಾಮರಾಜ ಒಡೆಯರ್ ಅವರು. ನಿಮಗೆ ಪಿಟೀಲ್ ಚೌಡಯ್ಯನವರು ಗೊತ್ತಾ? ಗೊತ್ತು. ಇವರೆಲ್ಲ ಗೊತ್ತು. ಆದರೆ ಏನು ಅಂತಂದ್ರೆ ಪ್ರಶ್ನೆ, ಇವರೆಲ್ಲ ಮಹಾಮಹಿಮರು, ಪುಣ್ಯಾತ್ಮರು, ಬಹಳ ದೊಡ್ಡವರು. ಕುವೆಂಪುರವರು ಇವರೆಲ್ಲರೂ ಇದ್ದಾರೆ, ಬಹಳ ದೊಡ್ಡವರು, ಅತ್ಯಂತ ಗಣ್ಯಮಾನ್ಯರು, ಪ್ರಾತಸ್ಮರಣೀಯರು ಇವರೆಲ್ಲರೂ ಕೂಡ ಇದ್ದಾರೆ. ಇವರಿಗೆಲ್ಲ ಕಳೆದ 100-150 ವರ್ಷಗಳಿಂದ ನೀವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡಿದ್ದೀರಿ ಇವರಿಗೆಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲರೂ ಒಕ್ಕಲಿಗರು ಅನ್ನೋ ಹೆಸರು ಭೈರವಿ ಕೆಂಪೇಗೌಡರ ಹೆಸರು ರಸ್ತೆಗೆ ಇಡಕ್ಕಾಗಿಲ್ಲ ನಾವು ಇನ್ನೂ ಇಲ್ಲಿವರೆಗೂ. ಬಂದೆ ಸರ್, ನಾನು ಬಂದೆ. ನಾನು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳನ್ನು ಕೇಳ್ತೀನಿ. ತುಂಬಾ ಜನ ಗೊತ್ತಿಲ್ಲ ನಮ್ಮ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಯಾಕೆ ಗೊತ್ತು ಮಾಡಿಸುವಂತ ಪ್ರಯತ್ನಗಳು ನೀವೆಲ್ಲ ಮಾಡ್ಬೋದಾಗಿತ್ತು. ನೀವೆಲ್ಲ ಅಧಿಕಾರದಲ್ಲಿದ್ರಿ, 16 ವರ್ಷ ಅಧಿಕಾರ ನಡೆಸಿದ್ರಿ. ನೀವೆಲ್ಲ ಮೈತ್ರಿಕೂಟ ಮಾಡ್ಕೊಂಡ್ರಿ, ಕೂಟ ಮಾಡ್ಕೊಂಡ್ರಿ, ನೀವು ಮಾಡ್ಕೊಂಡ್ರಿ, ಬಿಜೆಪಿ ಅವರು ಊರಲ್ಲಿರೋರೆಲ್ಲ ಮಾಡ್ಕೊಂಡ್ರಿ. ನೀವೆಲ್ಲ ಒಕ್ಕಲಿಗ ವೋಟ್ ಬ್ಯಾಂಕು ಅಂತ ಬಳಸ್ಕೊಳ್ತೀರಿ. ನೀವೆಲ್ಲ ಒಕ್ಕಲಿಗ ವೋಟ್ ಬ್ಯಾಂಕು, ಅವ್ರಿಗೆ ಟಿಕೆಟ್ ಕೊಟ್ವಿ, ಇವ್ರಿಗೆ ಟಿಕೆಟ್ ಕೊಟ್ವಿ ಅಂತ ಬಳಸ್ಕೊಳ್ತೀರಿ. ಅವ್ರದ್ದೆಲ್ಲ ನಮಗೆ ಮತಗಳು ಬೇಕು ಅಂತ ಹೇಳ್ತೀರಿ. ನಾವು ನಿಮ್ ಪರ ಇದ್ದೀವಿ ಅಂತ ಹೇಳ್ತೀರಿ, ನಾವು ಕ್ಯಾಬಿನೆಟ್ ದರ್ಜೆ ಕೊಡ್ತೀರಿ ಅಂತ ಹೇಳ್ತೀರಿ. ಆದ್ರೆ ಬಹಳ ದೊಡ್ಡವರು, ಮಹಾಮಹಿಮರು, ಹಿರಿಯರು, ಗೌರವಾನ್ವಿತರು, ಇವರಿಗೆಲ್ಲ ಯಾವ ಸ್ಥಾನಮಾನಗಳನ್ನ ಎಷ್ಟರ ಮಟ್ಟಿಗೆ ಅಟ್ಲೀಸ್ಟ್ ಟೆಕ್ಸ್ಟ್ ಬುಕ್ ನಲ್ಲಾದ್ರೂ ಕಲ್ಪಿಸಿಕೊಡೋ ಕೆಲಸಗಳನ್ನ ನೀವೆಲ್ಲ ಮಾಡಿದ್ದೀರಾ ಸ್ವಾಮಿ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಬರೀ ವೋಟ್ ಬ್ಯಾಂಕ್ ಹೋರಾಟಗಳು ಯಾಕೆ ನಡೀತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಗೆಟ್ ಬ್ಯಾಕ್ ಟು ಮಾತನಾಡ್ತೀನಿ. ಮತ್ತೆ ಕರೆ ಜಯರಾಮ್ ಸರ್, ನಿಮ್ಮನ್ನು ಕೂಡ ಮಾತನಾಡಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.